ಶರಣ್ರಿಪ್ಪ ಎಲ್ಲ ಅನ್ನೋ ತಮ್ಮಂದಿಗೆ ನಮ್ಮ ಸೈಕಲ್ ಯಾತ್ರೆ ಮುಂದುವರೆದ ಭಾಗ. ಕೊಪ್ಪಳದಿಂದ ಇರ್ಕಲ್ಗಡೆ ಹೋದಾಗ ನಮ್ಮ ವಿನೋದ್ ಸಂಚಾರಿ ಅವರು ಸಿಕ್ಕರು. ವಿನೋದ್ ಸಂಚಾರಿ ಅವರು ಯೂಟ್ಯೂಬರು, ಬ್ಲಾಗರು, ಕಂಟೆಂಟ್ ಕ್ರಿಯೇಟರು. ಅವ್ರ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಮುಂದೆ ಸಾಗಿದ್ವಿ. ಮ್ಯಾದ್ನಿ ಕ್ರಾಸ್ ಕನಕಿರಿ ರೋಡಲ್ಲಿದೆ. ಹೋಗ್ತಾ ಎಡಗಡೆ ಕಚ್ಚಾ ರಸ್ತೆ ಇದೆ. ಗುಡ್ಡಗಾಡು ದಾಟ್ಕೊಂಡು ಕಚ್ಚಾ ರಸ್ತೆ ಹಿಡ್ಕೊಂಡು ಶ್ರೀ ಫಾರ್ಮಾ ಹೋದ್ವಿ. ಅಲ್ಲಿ ಪ್ರಕೃತಿಯಲ್ಲಿ ಕಳೆಯಬಹುದಂತ ಒಂದು ಒಳ್ಳೆ ಅವಕಾಶ ಸಿಕ್ತು. ಅಲ್ಲಿಗೆ ಬೇರೆ ಬೇರೆ ದೂರದ ಊರುಗಳಿಂದ ಮಕ್ಕಳೆಲ್ಲ ಬಂದಿರ್ತಾರೆ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಕೃಷಿ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಇದಂತೂ ಟೂರ್, ಅಗ್ರಿ ಟೂರ್ ಆಗಿರುತ್ತೆ. ಅಲ್ಲಿ ಹೋದಾಗ ನಮಗೆಲ್ಲ ವೆಲ್ಕಮ್ ಮಾಡ್ಕೊಂಡು ಅಲ್ಲಿನ ಮಕ್ಕಳೆಲ್ಲ ನಮಗೆ ಅಲ್ಲಿನ ಕಾಡಿನ ಹೂಗಳನ್ನು ಕೊಟ್ಟು ಸ್ವಾಗತ ಕೋರಿದ್ರು. ತುಂಬ ಖುಷಿ ಆಯಿತು. ಅಲ್ಲೆಲ್ಲ ನಮ್ಮ ಬಗ್ಗೆ ಎಲ್ಲ ಮಾತಾಡಿದ್ರು, ಸೈಕಲ್ ಯಾತ್ರೆ ಬಗ್ಗೆ. ಬಟ್ ಇದು ಸಾಹಸದ ಕೆಲಸ. ಈ ತರದ ಸಾಹಸ ಒಂದು ಮಾಡುವಂತ ಯುವಕರು ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ನೀವು ನೋಡ್ತಿರ್ತೀರಿ. ವಿಶೇಷವಾಗಿ ನೀವು ಈ ಕಡೆ ಹಂಪಿ ಹೋಗ್ಬಿಟ್ಟಂತಂದ್ರೆ ಬೇರೆ ದೇಶದ ಯುವಕ ಯುವತಿ ನಾವು ಕೂಡ ಮಕ್ಕಳೊಂದಿಗೆ ಚರ್ಚೆ ಮಾಡಿ ಸಂವಾದ ಮಾಡಿ ಎಲ್ಲ ಹೋಗ್ತಾ ಇರೋ ವಿಚಾರ ಬಗ್ಗೆ ಎಲ್ಲ ತಿಳಿಸಿದ್ವಿ. ಸೈಕಲ್ ಯಾತ್ರೆ ಬಗ್ಗೆ, ಭಗತ್ ಸಿಂಗ್ ಎಲ್ಲರ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಎಲ್ಲರೂ ಕೂಡ ಮಾತಾಡಿದ್ರು, ಖುಷಿ ಪಟ್ಟರು, ಉತ್ಸಾಹದಿಂದ ಕೇಳಿದ್ರು. ಸೈಕಲ್ ಮಾಡಕ್ಕಾಗಲ್ಲ. ನೀವು ಗೋಬಿ ಪಾಯ್ಕರು ಗೊತ್ತಾ ನಿಮ್ಗೆ? ಅವೆಲ್ಲ ಈ ತರ ಬಿಡ್ಬೇಕು, ಆಯ್ತಾ? ಕಷ್ಟ ಅಲ್ಲ. ಅದಾದ ನಂತರ ನಮ್ಮ ಜವಾರಿ ಊಟ, ರೊಟ್ಟಿ ಊಟ ಕಟ್ಕೊಂಡು ಅಲ್ಲಿಂದ ಹೊರಗಡೆ ಬಂದಾಗ ಇಲ್ಲಿ ಕಾಣ್ತಾ ಇರೋದೆಲ್ಲ ಶ್ರೀ ಫಾರ್ಮ್. ಇಲ್ಲಿಗೆ ಎಲ್ಲರೂ ಕೂಡ ಒಂದು ವಿಸಿಟ್ ಮಾಡ್ಬೋದು. ಎಲ್ಲದಕ್ಕೂ ಮುಕ್ತ ಅವಕಾಶ ಇದೆ. ಒಂದು ಅಗ್ರಿ ಟೂರ್ ಆಗುತ್ತೆ. ಎಲ್ಲರಿಗೂ ಅವಕಾಶ ಇದೆ. ಬನ್ನಿ. ದಾರಿಯಲ್ಲಿ ಸಿಕ್ಕಂಥ ಎಲ್ಲ ಸ್ನೇಹಿತರ ಶುಭ ಹಾರೈಕೆಯನ್ನು ಕೇಳಿಸ್ಕೊಂಡು ನಾವು ಸಾಗ್ತಾ ಮಧ್ಯಾಹ್ನ ಆಗಿತ್ತು ಅಷ್ಟೊತ್ತಿಗೆ. ಅದಾದ ನಂತರ ನಮ್ಮ ಸ್ನೇಹಿತರು ಬರ್ತಿದ್ದಂಥ ಲಾರಿಗಳನ್ನು ದಾಟ್ಕೊಂಡು ಸಾಗ್ತಾ ಹೋಗಿದ್ದೆ ನಾವು ದೂರ. ಆದರೂ ಕೂಡ ಒಂದು ಟೋಲ್ ಬಂದಿರಲಿಲ್ಲ. ಒಂದು ಟೋಲ್ ಬಂತು, ಅದೇ ಮೊಟ್ಟ ಮೊದಲ ಟೋಲ್. ಆ ಟೋಲ್ ದಾಟಿದ್ದ ನಂತರನೇ ನಮ್ಮ ಸ್ನೇಹಿತ ನಮಗೋಸ್ಕರ ಅಲ್ಲಿ ಕಾಯ್ತಾ ಇದ್ದ. ನಮಗೋಸ್ಕರ ಅಲ್ಲಿ ಎಳ್ನೀರು ಹೇಳಿದ್ದ. ಎಳ್ನೀರನ್ನು ನಾವು ಸೇರಿಸ್ಕೊಂಡು ಅವನ ಜೊತೆ ಒಂದು ಚಂದನೆಯ ಫೋಟೋನ ತಗೊಂಡ್ವಿ. ಎಳ್ನೀರು ಬೇಡ ಅಂದರೂ ಕೂಡ ಮತ್ತೊಂದು ಎಳ್ನೀರು ಕೊಟ್ಟ. ಎರಡೆರಡು ಎಳ್ನೀರು ಕುಡಿದು ಒಂದು ಫೋಟೋ ತಗೊಂಡ ನಂತರ ಮತ್ತೆ ಸಾಗಿದ್ವಿ. ಅಷ್ಟೊತ್ತಿಗೆ ಸಾಯಂಕಾಲ ಆಗ್ತಾ ಇತ್ತು. ಆ ಸಂದರ್ಭಕ್ಕೆ ನಾವು ಆಲ್ರೆಡಿ ರೇಡಿಯಂ ಜಾಕೆಟ್ನ ನಾವು ಧರಿಸ್ಕೊಂಡು ಸೈಕಲ್ ತುಳಿತಾ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆಗಿದ್ದೇ ಎಡವಟ್ಟು. ಅದೇ ಏನಂದರೆ ಕ್ಯಾರಿಯರ್ ತುಂಡಾಯಿತು. ಕ್ಯಾರಿಯರ್ ತುಂಡಾದ ತಕ್ಷಣ ಅಲ್ಲಿದ್ದಂಥ ಹತ್ರ ಇದ್ದಂಥ ಸಿಟಿಗೆ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟೋದು ನಮ್ಮ ಪ್ರಮೋದ್. ಅವನ ಜೊತೆ ಬೈಕಲ್ಲಿ ಹೋಗಿ ಅದಾದಂಥ ಸಂತೋಷ್ ಅಣ್ಣ ಬಂದರು ಬಿಡೋದಕ್ಕೆ. ದುಡ್ಡು ಹೇಳಿದವರು. ನಾವೆಲ್ಲ ಸೈಕಲ್ನ ರಿಪೇರಿ ಮಾಡಿಕೊಂಡು ನಮ್ಮಲ್ಲಿ ಇರುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ರಿಪೇರಿ ಮಾಡಿಕೊಂಡು ನಮ್ಮ ಕ್ಯಾರಿಯರ್ನ ಹಾಕ್ಕೊಂಡು ಎಷ್ಟೇ ಕಷ್ಟ ಬಂದರೂ ನಮ್ಮ ಆಟೋವನ್ನು ಬಿಡದೆ, ನಮ್ಮ ಛಲವನ್ನು ಬಿಡದೆ ಸಾಗಲೇಬೇಕಂತ ನಿರ್ಧಾರ ಮಾಡಿ ದೃಢ ಸಂಕಲ್ಪದೊಂದಿಗೆ ಏನೇ ಬರಲಿ ಅಂತಂದು ವಿಚಾರ ಮಾಡಿಕೊಂಡು ಮತ್ತೆ ಸಾಗಿದ್ವಿ. ಅಲ್ಲೇ ಪಕ್ಕದಲ್ಲಿ ಇದ್ದ ಆಂಜನೇಯ ದೇವಸ್ಥಾನ, ಆಂಜನೇಯಗೆ ಒಂದು ನಮಸ್ಕಾರ ಮಾಡಿಕೊಂಡು ರಾತ್ರಿ ಪೆಟ್ರೋಲ್ ಬಂಕಲ್ಲಿ ಉಳ್ಕೊಂಡ್ವಿ. ಇಲ್ಲೇ ನೋಡಿ ನಮ್ಮ ವಾಸ್ತವ್ಯ. ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ದಾಟಿ ಬಂದಿದ್ದೀವಿ, ಮುಂದೆ ಸಾಗ್ತೀವಿ ಅನ್ನೋ ಒಂದು ನಂಬಿಕೆಯೊಂದಿಗೆ, ಭರವಸೆಯೊಂದಿಗೆ. ಮತ್ತು ನಾಳೆಯ ಸಂಚಿಗೆ ಕಾಯ್ತಾ ಇರೋಣ. ಧನ್ಯವಾದಗಳು. ಶುಭರಾತ್ರಿ. OD9 ಜೈ ಜವಾರಿ.